IPL ಆಕ್ಷನ್ ಇತ್ತು ಇವತ್ತ. ನಮ್ದು RCB ಮ್ಯಾನೇಜ್ಮೆಂಟ್ದವ್ರು ಇದಕ್ಕೆ ಹೋಗಿದ್ರು, ಎಲ್ಲಿ ದುಬೈಗೆ ಹೋಗಿದ್ರು, ಗಾಡಿ ಖರ್ಚು ಹಾಕೊಂಡು ಬ್ಯಾಂಕ್ದಾಗ ಉಳಿದಿದ್ರು ರೊಕ್ಕ ಓಸು ತೊಗೊಂಡು ಹೋಗ್ಯಾರ. ಚಲೋ ಪ್ಲೇಯರ್ ತೊಗೋಬೇಕಂತೇಳಿ ನಾವು ಅನ್ಕೊಂಡಿರ್ತೀವಿ, ಚಲೋ ತಗೋತಾವ ಅಂತೇಳಿ. ಆ ಚಲೋ ಪ್ಲೇಯರ್ ಬಿಟ್ಟಾವ್ ಗೊತ್ತೇ ನಾವು ಜಗತ್ತಿಗೆ ಗೊತ್ತಿಲ್ಲ ಪ್ಲೇಯರ್ಗಳಿಗೆ. ಅವ್ನು 10 ಕೋಟಿ 6 ಕೋಟಿ ಸುಯಿ ಅಂತ ರೇಟ್ ಎಬ್ಬಿಸಿ ತೊಗೊಳಕತ್ತಾರ್ರಿ. ನಮ್ಮ KL ರಾಹುಲ್ ಅವನು 14-13 ಕೋಟಿ ರೂಪಾಯಿ ಇವನು ವಜ್ಜೆ ಆಯ್ತಾ. ಆ ವೆಂಕಟೇಶ್ ಅಯ್ಯರ್ಗೆ 20 ಕೋಟಿ ಮಟ್ಟ ಬಿಲ್ಡ್ ಮಾಡ್ತಾರೆ. ಅವನು ತಲೆ ಹಾಪಾಲತ್ತದ ಇವನು. ಅವ್ನು ಯಾರಿಗೂ ತಗೋತಾವು ಚಲೋ ಪ್ಲೇಯರ್ಗೆ ಬಿಡ್ಲಾತ್ತಾರ. ಆ ಸಿರಿಯಾಗಿ ಬಿಟ್ರು, ಚಾಲಿಗೆ ಬಿಟ್ರು, ನಮ್ಮ KL ರಾಹುಲ್ಗೆ ಬಿಟ್ರು. ತ್ರಾಸ ಆಕತ್ರಿ ಇಂಥವೆಲ್ಲ ನೋಡೋದಾಗಲ್ಲ ನಮಗೆ. ನಾವು ಅಂತಿರ್ತೇವೆ ನಾವು ಮ್ಯಾಚ್ ಇದ್ದಾಗ ನಮ್ಮ ಪ್ಲೇಯರ್ಗಳು ಗೋಳ ಆಡಾಕತ್ತಾವ ಅಂತೇಳಿ. ಮತ್ತೆ ಅವ್ನು ಇಂಥ ಮ್ಯಾನೇಜ್ಮೆಂಟ್ ಇದ್ರ ಅವು ಮತ್ತೆ ಏನು ಮಾಡ್ಬೇಕ್ರಿ? ಚಲೋ ಪ್ಲೇಯರ್ಗೆ ಬಿಟ್ಟು ಇಂಥ ಪ್ಲೇಯರ್ ತೊಗೊಂಡ್ರ ಹುಯ್ ಅಂತ ರೊಕ್ಕ ತೊಗೊಂಡು ಹೋಗಿರಲಿ. ಎದಕ್ಕೆ ತೊಗೊಂಡು ಹೋಗಿರಲ್ಲ ಅವ್ನು ಮಜಾಗಿದ ಮಾಡಾಕತ್ತಾರನ. ಉಳಿದ ರೊಕ್ಕ ತೊಗೊಂಬಂದ್ಬಿಟ್ಟು ಸುಮ್ಮಿಲ್ಲ ಹೊಲ ಮಲಿ ಮಾಡ್ಕೊಂಡು ಅವ್ನು ಏನು ಜೀವನ ಸಾಗಿಸೋಣಂತ. ಎದಕ್ಕೆ ಹೋಗಿರ ಅವ್ರು ರೊಕ್ಕ ಇಟ್ಕೊಂಡ್ರೆ ಏನು ಮಾಡೋದ್ರ? ಬಡ್ಡಿಯಾಗಿ ಬಿಡೋರದ್ರ ಏನು ಮಾಡೋರದ್ರ? ನಾಳೆ ಒಂದಿನ ಇಟ್ಟಾರಂತ ಅವ್ನು ಎದಕ್ಕಪ್ಪ ಸುಮ್ಮಂದು ಬಿಡ್ರಿ ನೀವು. ಸುಮ್ಮ ಅವನ ಗಾಡಿ ಖರ್ಚು ಹಾಕೊಂಡು ಹೋಗಿದ್ದು ಕೆಲಸ ಹಂಗೆ ನೋಡು. ಏನು ತಗೋತಾವು ಏನು ಬಿಡ್ತಾವು ಅವನ ಎತ್ತೆರಿಗೆ ಗ್ವಾಣಿ ಕೆರಿಗೆ ಅವನ ಮಾರಿ ನಾವು ಹೊಡ್ಕೋಬೇಕಿತ್ತು ಕಾಲಾಗ ಒಯ್ದು. ನಾಳೆ ಏನು ತಗೋತೀರಿ ನೋಡಪ್ಪ, ನಾಳೆ ಒಂದಿನ ಏನು ಮಾಡ್ತೀರಿ ನೋಡು. ಉಳಿದ ರೊಕ್ಕ ಹೊಯ್ಕೋಬೇಕು ನಿಮ್ಮ ಕಾಲಾಗಿಲ್ಲಿ ನಿಂತ ನಾವು. ಲಾಭ 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 ಲಾಭ.